ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದೆಹಲಿಯಲ್ಲಿ ಈಗ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶಾಸಕರ ಅಸಮಾಧಾನ ಜೊತೆಗೆ ಬಹಿರಂಗವಾಗಿ ಏನು ಮಾತಾಡ್ತಾ ಇದ್ದಾರೆ ಕೆಲವೊಂದು ಜನ ಶಾಸಕರು, ಇದೆಲ್ಲ ವಿಚಾರವಾಗಿಯೂ ಕೂಡ ಹಾಗೆ ಅನುದಾನದ ವಿಚಾರವಾಗಿಯೂ ಕೂಡ ಚರ್ಚೆಗಳಾಗಿವೆ ಅಂತ ಹಲವು ವಿಚಾರಗಳ ಬಗ್ಗೆ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದರೆ ಶಾಸಕರ ಅಸಮಾಧಾನ ನಿಭಾಯಿಸುವ ಬಗ್ಗೆನೂ ಕೂಡ ಮಾತುಕತೆ ಆಗಿದೆ ಅಂತ ಹೇಳಿ. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸಚಿವ ಮಹದೇವಪ್ಪ ಅವರು ಕೂಡ ಜೊತೆಲಿದ್ದರು, ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆ ಕೆಲವೊಂದಷ್ಟು ಫೋಟೋಗಳು ಕೂಡ ರಿಲೀಸ್ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಮಾತಾಡಿದ್ದಾರೆ ಒಂದಷ್ಟು ಹೊತ್ತು ಕಾಲ, ಇಬ್ಬರೇ ಕೂತ್ಕೊಂಡು ಕೂಡ ಮಾತನಾಡಿದ್ರು ಅನ್ನುವಂಥ ವಿಚಾರ ನೋಡಿ. ನಿನ್ನೆ ಖರ್ಗೆ ಅವರನ್ನ ಭೇಟಿಯಾಗಿದ್ದರು, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಅಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಅದಾದಮೇಲೆ ಇಲ್ಲಿ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್, ನನಗೆ ಪ್ರಚಾರದೇನು ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ನನಗೆ ಇವೆಲ್ಲವೂ ಕೂಡ ಅನ್ನುವಂಥ ಒಂದು ರೀತಿಯಲ್ಲಿ ಮಾತಾಡಿದ್ದನ್ನು ನೋಡಿದ್ರೆ ಸ್ವಲ್ಪ ಅಸಮಾಧಾನ ಇದೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥದ್ದು ಪಕ್ಕ. ಅದು ಯಾವ ವಿಚಾರದಲ್ಲಿರಬಹುದು, ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ವಸತಿ ಇಲಾಖೆಯಲ್ಲಿ ಬಿ ಆರ್ ಪಾಟೀಲ್ ಏನು ಲಂಚದ ಆರೋಪವನ್ನು ಮಾಡಿದ್ರು, ಈ ಆರೋಪವನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥ ಇನ್ಸೈಟ್ಸ್. ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಈ ವಿಚಾರ ಕೂಡ ಮಾತಾಡಿದ್ದಾರೆ ಅಂತ ಹೇಳಿ ಸಿಕ್ಕಿರುವಂಥ ಮಾಹಿತಿ. ದೆಹಲಿಯಲ್ಲಿ ಸಭೆ ಮೂಲಕ ಮೂವರು ಕೂಡ ಗಂಭೀರ ಚರ್ಚೆಯಲ್ಲಿ ಇದ್ದಾರೆ, ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು. ಅಂದರೆ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗಿದೆ ಈ ವಿಚಾರ. ಸೊ ಅಲ್ಲೂ ಕೂಡ ಚರ್ಚೆಗಳಾಗಿವೆ. ಇನ್ನು ಮುಂದೆ ಈ ರೀತಿ ಆದರೆ ಸಹಿಸೋದಿಲ್ಲ ಅಂಥೇಳಿ ಕೂಡ ವರಿಷ್ಠರು ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂಥೇಳಿ. ಮತ್ತೆ ಬಹಿರಂಗ ಹೇಳಿಕೆಯನ್ನು ಏನಾದರೂ ಕೊಟ್ಟರೆ ಆಗ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂಥೇಳಿ ಎರಡನೇ ಬಾರಿ ಬಿ ಆರ್ ಪಾಟೀಲ್ ಅವರಿಂದ ಈ ರೀತಿ ಹೇಳಿಕೆ ಬರ್ತಾ ಇರೋದು. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಸ್ವಲ್ಪ ತಡಿಬೇಕು. ಏನೇ ಇದ್ರೂ ಕೂಡ ಪಕ್ಷದ ಒಳಗಡೆ ಆಂತರಿಕವಾಗಿ ಚರ್ಚೆಗಳಾಗಬೇಕು, ಬಿಟ್ಟರೆ ಈ ರೀತಿಯಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೋಗಿ ಹೇಳ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಮಾತಾಡುವಂಥದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಹೈಕಮಾಂಡ್ ಸ್ವಲ್ಪ ಗರಂ ಆಗಿ ಮಾತಾಡಿದೆ ಅಂತ. ಇನ್ನು ಬಿ ಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಹೈಕಮಾಂಡ್ ಸ್ವಲ್ಪ ಅಲರ್ಟ್ ಆಗಿದೆ. ಈಗ ಶಾಸಕರಿಗೆ ಪ್ರತ್ಯೇಕವಾಗಿ ಸಂದೇಶವನ್ನು ಕೂಡ ರವಾನಿಸಿದೆ ಹೈಕಮಾಂಡ್. ಅನಗತ್ಯವಾಗಿ ಸುಖಾಸುಮ್ಮನೆ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥದ್ರ ಬಗ್ಗೆ ತಾಕೀತು ಮಾಡಿದ್ದಾರೆ. ಹೈಕಮಾಂಡ್ ಎಚ್ಚರಿಕೆ ಬಳಿಕ ಸ್ವಲ್ಪ ಶಾಸಕರೆಲ್ಲರೂ ಕೂಡ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ, ಏನು ಹೇಳ್ತಾ ಇಲ್ಲ. ಈಗ ಅನುದಾನದ ವಿಚಾರ ಬೇಸರ ಇದ್ರೂ ಕೂಡ ಯಾವುದೇ ರೀತಿ ಹೇಳಿಕೆ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಈಗ ಬಿ ಆರ್ ಪಾಟೀಲ್ ಆಕ್ರೋಶಕ್ಕೆ ಕೆಲವರು ಧ್ವನಿಗೂಡಿಸಿದ್ರು ಈ ಹಿಂದೆನೂ ಕೂಡ. ಬಿ ಆರ್ ಪಾಟೀಲ್ ಅವರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಬಿಡಿ, ಅಂಥದ್ದೇನು ಅವರೇನು ಸುಳ್ಳೇನು ಹೇಳಿಲ್ಲ ಅಂತಲೂ ಕೂಡ ಕೆಲವೊಂದಷ್ಟು ಜನ ಮಾತಾಡಿದರು. ಬಟ್ ಈಗ ಯಾರೂ ಮಾತಾಡೋದಕ್ಕೆ ಹಿಂಜರಿತಾ ಇದ್ದಾರೆ, ಬಿಕಾಸ್ ಹೈಕಮಾಂಡ್ನಿಂದ ಅವರಿಗೆ ಒಂದಷ್ಟು ಸೂಚನೆಗಳು ಬಂದಿದೆ ಅಂಥೇಳಿ. ಇನ್ನು ಮುಂದಿನ ವಾರ ಬೆಂಗಳೂರಿಗೆ ಬರ್ತಾರೆ ಸುರ್ಜೇವಾಲಾ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ ಅಂತೇಳಿ. ಸೊ ಅವರು ಇಲ್ಲಿ ಬಂದು ರಾಜ್ಯ ನಾಯಕರ ಜೊತೆಗೆ ಸಭೆ ನಡೆಸ್ತಾರೆ ಅಂತ. ಏನು 1-to-1 ಮಾತಾಡ್ತಾರಾ ಅಥವಾ ಎಲ್ಲರೂ ಕರೆದು ಮಾತಾಡ್ತಾರಾ ಅನ್ನುವಂಥದ್ದು ನೋಡಬೇಕು. ಪಕ್ಷದ ಪದಾಧಿಕಾರಿಗಳು ಮತ್ತು ಮಂತ್ರಿಗಳ ಜೊತೆಗೆ ಪ್ರತ್ಯೇಕವಾಗಿ ಸಭೆ ನಡೆಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಕಾಂಗ್ರೆಸ್ ಶಾಸಕರ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕೋದಕ್ಕೆ ಸುರ್ಜೇವಾಲಾ ಅವರು ಬರ್ತಾರೆ ಬೆಂಗಳೂರಿಗೆ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ಏನು ದೆಹಲಿಯಲ್ಲಿದ್ದಾರೆ, ಹೋಗಿ ಅಲ್ಲಿ ಈಗಾಗಲೇ KPCC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಅವ್ರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಇನ್ನು ಇದರ ಬೆನ್ನಲ್ಲೇನೆ ಈಗ ಸುರ್ಜೇವಾಲಾ ಅವರನ್ನು ಹೈಕಮಾಂಡ್ ಬೆಂಗಳೂರಿಗೆ ಕಳಿಸ್ತಾ ಇದೆ ಅನ್ನುವಂಥದ್ದು ಸುದ್ದಿ ಸ್ಪಷ್ಟವಾಗ್ತಾ ಇದೆ. ಸುರ್ಜೇವಾಲಾ ಅವರು ಬಂದು ಇಲ್ಲಿ 1-to-1 ಮಾತಾಡ್ತಾರೆ ಅಥವಾ ಎಲ್ಲರೂ ಒಟ್ಟಿಗೆ ಸೇರಿಸಿ ಮಾತಾಡಿ ಕೆಲವೊಂದಷ್ಟು ನಿರ್ದೇಶನಗಳನ್ನು ಕೊಟ್ಟು ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇರುವಂಥ ಮಾಹಿತಿ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಈ ವಿಚಾರ ಏನಿದೆ, ಬಹಿರಂಗವಾಗಿ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಶಾಸಕರುಗಳು ಮಾತಾಡ್ತಾ ಇರುವಂಥದ್ದು ತಮ್ಮ ಸರ್ಕಾರದಲ್ಲೇ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದನ್ನು ನೇರ ಹೇಳ್ತಾ ಇದ್ದಾರೆ. ಸೊ ಇವರಿಗೆ ಕಡಿವಾಣ ಹಾಕುವಂಥ ಒಂದು ನಿಟ್ಟಿನಲ್ಲಿ ಒಂದು ವಿಚಾರ, ಜೊತೆಗೆ ಸರ್ಕಾರದಲ್ಲಿ ಈ ರೀತಿಯಾಗಿ ಭ್ರಷ್ಟಾಚಾರದ ಮಾತುಗಳು ಬರ್ತಾ ಇದೆಯಲ್ಲ, ಇದಕ್ಕೇನು ಮಾಡ್ತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಬಹುಶಃ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರ ಜೊತೆಗೆ ಮಾತಾಡಿರುವಂಥ ಸಾಧ್ಯತೆಗಳಿವೆ. ಏನು ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಈಗ ಸದ್ಯಕ್ಕೆ, ಇದನ್ನು ಹೇಗೆ ಡೀಲ್ ಮಾಡೋದಕ್ಕೆ ಈಗ ಹೈಕಮಾಂಡ್ ಮುಂದಾಗ್ತಾ ಇದೆ ಪ್ರಸನ್ನ? ರೇಮನ್, ಕಾಂಗ್ರೆಸ್ನ ರಾಜಕೀಯ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಶಾಸಕರು ಅನಗತ್ಯವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಆದ್ರೆ ಏನ್ ಹೇಳಬೇಕು ಅದನ್ನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೂ ಮತ್ತು ಹೈಕಮಾಂಡ್ ನಾಯಕರಿಗೂ ಕೂಡ ಒಂದಷ್ಟು ಇರುಸು ಮುರುಸನ್ನ ತಂದಿಟ್ಟಿದೆ. ಬಿ ಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟ ಬಳಿಕ 2 ದಿನಗಳ ಕಾಲ ಯಾವುದೇ ರೀತಿಯ ಮಾಹಿತಿಯನ್ನ ಹೈಕಮಾಂಡ್ ನಾಯಕರು ಸೂಕ್ತ ರೀತಿಯಲ್ಲಿ ಪಡೆದುಕೊಂಡಿರಲಿಲ್ಲ. ಆದ್ರೆ ಹೇಳಿ ಕೇಳಿ ಒಂದು ರೀತಿಯ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಅದೇ ಸಂದರ್ಭದಲ್ಲಿ ಇದ್ದ ಕಾರಣಕ್ಕೋಸ್ಕರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್
ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಇದೀಗ KC ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಶಾಸಕರ ಅಸಮಾಧಾನದ ವಿಚಾರ ಪ್ರಮುಖವಾಗಿ ಚರ್ಚೆಯಾಗಿದೆ. ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಿಲ್ಲೆಯವರೇ ಆಗಿರುವಂತಹ BR ಪಾಟೀಲ್ ಅವರು ಬಹಿರಂಗವಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿರೋದ್ರಿಂದಾಗಿ ಅವರು ಕೂಡ ಒಂದಷ್ಟು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಕ್ಷಣ ನೀವು BR ಪಾಟೀಲ್ ಅವರನ್ನ ಮತ್ತು ಈ ರೀತಿ ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವರನ್ನ ಕರೆದು ಮಾತನಾಡಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮುಂದಿನ ವಾರ ಬೆಂಗಳೂರಿಗೆ ಆಗಮಿಸುವಂತದ್ದು ಬಹುತೇಕ ಖಚಿತ ಆಗಿದೆ. ಬಂದಂತ ಸಂದರ್ಭದಲ್ಲಿ 1-to-1 ಶಾಸಕರ ಜೊತೆ ಕೂತು ಮಾತನಾಡುವಂತ ಸಾಧ್ಯತೆಗಳು ಕಡಿಮೆ ಇದ್ರೂ ಕೂಡ ಇಲ್ಲಿ ಯಾರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಶಾಸಕರಿಗೆ ಕಡಿವಾಣ ಹಾಕೋದಕ್ಕೆ ಏನೆಲ್ಲ ಮದ್ದನ್ನ ಅರಿಬೇಕು ಅದನ್ನ ಮಾಡುವಂತದ್ದನ್ನ ಸುರ್ಜೇವಾಲಾ ಅವರು ಬಹುತೇಕ ಮಾಡುವಂತದ್ದು ಖಚಿತ ಆಗಿದೆ. ಇನ್ನು ಉಳಿದಂತೆ ಶಾಸಕರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿಯೇ ಒಂದಷ್ಟು ಮಂದಿ BR ಪಾಟೀಲ್ ಅವರ ಮಾತಿಗೆ ಧ್ವನಿಯನ್ನ ಗೂಡಿಸಿದ್ರು. BR ಪಾಟೀಲ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಿದ್ದಾಗೆ ರಾಜುಕಾಗಿ ಸೇರಿದಂತೆ ಉಳಿದಂತಹ ನಾಯಕರು ಕೂಡ ತಮ್ಮ ತಮ್ಮ ಅಸಮಾಧಾನವನ್ನ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಇರುಸು ಮುರುಸನ್ನ ಉಂಟು ಮಾಡಿದ ತಕ್ಷಣ ACC ಇಂದ ಇದೀಗ ಎಲ್ಲ ಶಾಸಕರಿಗೂ ಕೂಡ ಒಂದು ಮೆಸೇಜ್ ಬಂದಿದೆ. ಯಾರು ಕೂಡ ಅನಗತ್ಯವಾಗಿ ಹೇಳಿಕೆಗಳನ್ನ ಕೊಡಬಾರದು. ನಿಮ್ಮ ಅಸಮಾಧಾನ ಇರಬಹುದು ಅಥವಾ ನಿಮ್ಮ ಬೇಡಿಕೆಗಳಿರಬಹುದು, ಅದೆಲ್ಲವನ್ನು ಕೂಡ ಪಕ್ಷದ ಚೌಕಟ್ಟಿನಲ್ಲಿಯೇ ಮಾತನಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ACC ರವಾನೆಯನ್ನ ಮಾಡಿದೆ. ಈ ಕಾರಣಕ್ಕೋಸ್ಕರ ಇದೀಗ ಹೈಕಮಾಂಡ್ ನಾಯಕರು ಕೂಡ ವರದಿಯನ್ನ ತರಿಸಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಶಾಸಕರು ಈ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟನೆಯನ್ನ ಹೈಕಮಾಂಡ್ ಪಡೆದುಕೊಂಡಿದೆ. ಇನ್ನು ಮುಂದೆಯೂ ಕೂಡ ಯಾರು ಮಾತನಾಡದೇ ಇರೋ ರೀತಿಯಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಬೇಕು ಅನ್ನುವಂತ ಸೂಚನೆ ರಾಜ್ಯ ನಾಯಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರಿಗೂ ಕೂಡ ರವಾನೆಯಾಗಿದೆ. ಇನ್ನು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಎಲ್ಲ ಬಹಿರಂಗ ಅಸಮಾಧಾನ ಹೇಳಿಕೆಗಳನ್ನ ಕೊಡ್ತಾ ಇರುವಂತವ್ರನ್ನ ಕರೆದು ಯಾವ ರೀತಿಯ ಎಚ್ಚರಿಕೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಸನ್ನ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.